ಡಿಬೇಟ್ ಮಾಡಿದ್ದೆ ನಾನು. ಅವತ್ತಿಗೆ ನೀವೇ ಹೇಳಿದ್ರಿ 3 ಲಕ್ಷ ರೂಪಾಯಿ ಇತ್ತೇನೋ ಬೆಳ್ಳಿ 1 kg. ಇವತ್ತು 3,60,000 ಆಯ್ತು. ಯುರೋಪಿಯನ್ ಯೂನಿಯನ್ನೊಂದಿಗಿನ ಈ ಒಪ್ಪಂದಗಳಿಗೂ ದೊಡ್ಡ ಮಟ್ಟದಲ್ಲಿ ನಾಳೆ ದಿನ ಈ ಚಿನ್ನ ಬೆಳ್ಳಿ ಇದರಲ್ಲಿ ಕಡಿಮೆ ಆಗೋದಕ್ಕೆ ನಾನು ಸಂಬಂಧ ಇದೆಯಾ? ಆಭರಣಗಳ ಸೆಕ್ಟರಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಇಲ್ಲಿ ಡ್ಯೂಟಿ ಫ್ರೀ ಆಕ್ಸೆಸ್ ಸಿಗಬಹುದು ಯುರೋಪಿಯನ್ ಯೂನಿಯನ್ ಜೊತೆಗೆ ನಮಗೆ ಅಂತೆಲ್ಲ ಹೇಳಲಾಗ್ತಾ ಇದೆಯಲ್ಲ, ಇದ್ರ ಕಥೆ ಏನಾಗುತ್ತೆ ಇವಾಗ ಅಂತ ಹೇಳಿ. ಯಾವುದೇ 5% 4% ಏನೋ ಇದೆ ಆಭರಣಗಳನ್ನ ನಾವು ಅಲ್ಲಿಂದ ಆಮದು ಮಾಡ್ಕೊಳ್ತೀವಿ, ಆ ಡಿಸೈನ್ಸ್ ಅದು ಇದು ಅಂತ ಹೇಳಿದ್ರೆ ಇದ್ರಲ್ಲಿ ಎಂತ ಮೇಜರ್ ಚೇಂಜಸ್ ಆಗುತ್ತೆ ಚಿನ್ನ ಬೆಳ್ಳಿ ವಿಚಾರದಲ್ಲಿ? ಯಾವುದೇ ರೀತಿಯಾದಂತಹ ಬದಲಾವಣೆ ನಮ್ಮ ಸೆಕ್ಟರ್ ಅಲ್ಲಿ ಕಡಿಮೆ ಕಾಣ್ತಾ ಇದೆ. ಓಕೆ, ವಿಶೇಷವಾಗಿ ಅಲ್ಲಿನ ಜ್ಯುವೆಲ್ರಿ ಇಲ್ಲಿಗೆ ನಮ್ಗೆ ಏನು ಅಂತ ಅನುಕೂಲ ಆಗೋದಿಲ್ಲ. ಓಕೆ, ಇಲ್ಲಿನ ಟೇಸ್ಟ್ ಇಲ್ಲಿನ ಅಭಿರುಚಿಗಳೇ ಬೇರೆ ಇದೆ. ಸೊ ಹಾಗಾಗಿ ಅಲ್ಲಿನ ಒಡವೆಗಳು ಅಥವಾ ಅಲ್ಲಿನ ನಮ್ದೇನು ಇಂಪೋರ್ಟ್ಸ್ ಇದೆ ಅದು ಪ್ರಾಯಶಃ ಅಷ್ಟು ಪರಿಣಾಮ ಬೀರಲ್ಲ. ಓಕೆ, ಪ್ರಾಯಶಃ ಈಗ ಸರ್ ಹೇಳಿದಾಗೆ ಏನು ಕಾರ್ಗಳು ನಾವು ತಗೋತಾ ಇದೀವಿ, ಮತ್ತೊಂದು ಇನ್ನೊಂದು ತಗೋತಾ ಇದೀವಿ. ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ನಾವು ನೋಡೋದಾದ್ರೆ ಕಡಿಮೆ ಅಂದ್ರೆ 1 kg ಬೆಳ್ಳಿ ಅದರಲ್ಲಿ ಅಳವಡಿಸ್ತಾ ಇದ್ದಾರೆ. ಸೊ 1.25 kg ಬೆಳ್ಳಿ ಅದರಲ್ಲಿ ಹೋದಾಗ ಅದು ಸುಮಾರು 1,100 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಕೆಪಾಸಿಟಿ ಕೊಡ್ತಾ ಇದೆ ಬೆಳ್ಳಿಯಿಂದಾಗಿ. ಮತ್ತು 8-10 ನಿಮಿಷದಲ್ಲೇನೆ ಚಾರ್ಜ್ ಆಗುತ್ತೆ ಬೆಳ್ಳಿ ಆದ್ರೆ. ಸೊ ಈಗ ಎಲ್ಲ ಪ್ರಮಾಣದಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಲ್ಲಿ ಬೆಳ್ಳಿ ಹೋಗ್ತಾ ಇರೋದ್ರಿಂದ, ಇಂಡಸ್ಟ್ರೀಸ್ ಅಲ್ಲಿ ಹೋಗ್ತಾ ಇರೋದ್ರಿಂದ ಸ್ಯಾಮ್ಸಂಗ್ ಅಂತ ಕಂಪನಿ ಆಲ್ರೆಡಿ ಒಂದು ಮೈನ್ಸ್ ನೇ ಅದು ಹೈರ್ ಮಾಡಿದೆ. ಆ ದೃಷ್ಟಿಯಲ್ಲಿ ಇದರ ತೀವ್ರತೆ ನಮ್ಗೆ ಅರ್ಥ ಆಗ್ತಾ ಇದೆ. ಸೊ ಕೇವಲ ಇದೊಂದು ಒಪ್ಪಂದದಿಂದ, ಯುರೋಪಿನ ಒಪ್ಪಂದದಿಂದ ಈ ಜಾಗತಿಕ ಮಟ್ಟದಲ್ಲಿ ಎಲ್ಲ ಕಡೆನೂ ಇದು ಪರಿಣಾಮ ಬೀರುತ್ತೆ ಅಂತಿಲ್ಲ. ಯಾಕಂದ್ರೆ ಅಮೆರಿಕ ಅಂತ ದೊಡ್ಡ ದೇಶದಲ್ಲಿ ಮಿಸೈಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಸುಮಾರು 15 kg ಬೆಳ್ಳಿ ಹಿಡಿತಾ ಇದೆ. ಅವ್ರಿಗೆ ಅದೇನು ಲೆಕ್ಕಕ್ಕಿಲ್ಲ, ಅವ್ರಿಗೆ ಬೆಳ್ಳಿ ಬೇಕು, ಅವ್ರಿಗೆ ಮಿಸೈಲ್ ತಯಾರಾಗಬೇಕು. ಆ ದೃಷ್ಟಿಯಿಂದ ನೋಡೋದಾದ್ರೆ ನಮಗೆ ಬೆಳ್ಳಿಯ ರಿಕ್ವೈರ್ಮೆಂಟ್ ಹೆಚ್ಚಿದೆ, ಬಂಗಾರದ ರಿಕ್ವೈರ್ಮೆಂಟ್ ಹೆಚ್ಚಿದೆ. ಸೊ ಯಾವುದೇ ಕಾರಣಕ್ಕೂ ಇದು ಕಡಿಮೆ ಆಗೋ ಸಂದರ್ಭಗಳು ನಮಗೇನು ಕಾಣ್ತಿಲ್ಲ. ನಾನು ಹೋದ ವಾರಕ್ಕೂ ಈ ವಾರಕ್ಕೂ ಸಾಕಷ್ಟು ವ್ಯತ್ಯಾಸ ಆಗಿದೆ. ಚೈನಾದ ಒಂದು ನೀತಿಗಳಿಗೂ ಅಮೆರಿಕದ ನೀತಿಗಳಿಗೂ ಯುರೋಪಿನ ಒಪ್ಪಂದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಕಾಣ್ತಿಲ್ಲ. ಆ ದೃಷ್ಟಿಯಿಂದ ಬಂಗಾರ ಮತ್ತು ಬೆಳ್ಳಿ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ಕಡಿಮೆ ಆಗೋ ಸಂದರ್ಭಗಳು ಇಲ್ಲ. ಬೆಲೆನೂ ಕಡಿಮೆ ಆಗಲ್ಲ, ಕಡಿಮೆ ಚಾನ್ಸ್ ಇಲ್ಲ. ಈ ಒಪ್ಪಂದಗಳು ಏನೇ ಆದ್ರೂ ಕೂಡ ಇಂಪ್ಯಾಕ್ಟ್ ಬೇರೆ ಇದೆ, ಅದ್ರ ಬೇರೆನೇ ಇದೆ. ಫೈನ್. ಕೇಶವ್ ಸರ್ ಜಾಯ್ನ್ ಆಗಿದ್ದಾರೆ ನಮ್ಮನ್ನ, ಪ್ರೊಫೆಸರ್ ಕೇಶವ್ ಸರ್ ಬೀಂಗ್ ಎನ್ ಎಕನಾಮಿಸ್ಟ್ ಅಥವಾ ಎಕನಾಮಿಕ್ ಪ್ರೊಫೆಸರು, ನೀವು ಈ 27 ಯುರೋಪ್ನ ದೇಶಗಳೊಂದಿಗಿನ ಒಪ್ಪಂದವನ್ನ ನೀವು ಅನಲೈಸ್ ಮಾಡೋದು ಹೇಗೆ ಸರ್? ಏನು ದೊಡ್ಡ ಚೇಂಜಸ್ ಭಾರತದಲ್ಲಿ ಆಗಬಹುದು ಈ ಒಪ್ಪಂದದ ಕಾರಣದಿಂದಾಗಿ? ಅಮೆರಿಕಕ್ಕೆ ನಾವೇನೋ ಟಾಂಟ್ ಕೊಡಬಹುದಾಗತ್ತಾ ಇದರಿಂದ, ಅಥವಾ ಅದೇ ಬೇರೆ ಟ್ರ್ಯಾಕು ಇದೇ ಬೇರೆ ಟ್ರ್ಯಾಕು ಅಂತ ಏನಾದ್ರು ಹೇಳ್ತೀರಾ ನೀವು ಅಂತ? ಗುಡ್ ಪಾಲಿಟಿಕ್ಸ್ ಇಸ್ ಗುಡ್ ಎಕನಾಮಿಕ್ಸ್ ಅಂತ ನಾವು ಒಂದೊಂದ್ಸರಿ ಹೇಳ್ತೀವಿ. ಗುಡ್ ಎಕನಾಮಿಕ್ಸ್ ಇಸ್ ಆಲ್ಸೋ ಗುಡ್ ಪಾಲಿಟಿಕ್ಸ್ ಅಂತ. ನೀವು ಒಳ್ಳೆ ಆರ್ಥಿಕ ನೀತಿ ತಗೊಂಡ್ರೆ ಅದು ಒಳ್ಳೆ ರಾಜಕೀಯ ಅಸ್ತ್ರವಾಗೂ ಆಗುತ್ತೆ. ಹಾಗೇನೆ ಅದು ಒಳ್ಳೆ ರಾಜಕೀಯ ಅಸ್ತ್ರವಾದ್ರೆ ಅದು ಒಳ್ಳೆಯ ಅರ್ಥಶಾಸ್ತ್ರದ ನೀತಿಯೂ ಆಗುತ್ತೆ ಅಂತ. ಸೊ ಅದು ನನಗೆ ಇವತ್ತು ಕಾಣಿಸ್ತಾ ಇದೆ. ಯಾಕೆ ಸುಮ್ನೆ ಇವ್ರು ಇದನ್ನ ಐತಿಹಾಸಿಕ ಅಂತ ಒಂದು ಪ್ರಧಾನಮಂತ್ರಿಗಳು ವರ್ಣಿಸೋದಾಗ್ಲಿ, ಅಥವಾ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಅಲ್ಲಿನ ಕಮಿಷನರ್ ಹೇಳೋದಾಗ್ಲಿ, ಯುರೋಪಿನ 27 ಇವರು ಹೇಳೋದಾಗ್ಲಿ ಸುಮ್ನೆ ಹೇಳಲ್ಲ. ಅದಕ್ಕೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಏನಪ್ಪ ಇದು ಯುರೋಪಿನ ಕಮಿಷನ್ ಪ್ರೆಸಿಡೆಂಟ್ ಉರ್ಸುಲಾ ಅವರು ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ತಿದಾರಲ್ಲ, ಅಷ್ಟೊಂದು ಪರಿಣಾಮ ಬೀಳ್ಬಿಡುತ್ತಾ ಇದು ಅಂತ ನಾನು ಅದನ್ನ ನೋಡ್ತಾ ಇದ್ದಾಗ ನನಗೆ ಕಾಣಿಸಿದ್ದು ಕ್ಲಿಯರ್ ಆಗಿ. ಈಗ ನೋಡಿ, 215 ಕೋಟಿ ಜನ ಇದೀವಿ ಎರಡು ದೇಶಗಳಿಗೆ ಹೋಲಿಸಿದ್ರೆ. ಅವ್ರದ್ದು 75, ಯುರೋಪ್ 27 ಅಲ್ಲಿ 73.5 ಕೋಟಿ ಜನ ಇದ್ದಾರೆ. ನಮ್ಮಲ್ಲಿ ಮಿಕ್ಕಿದ್ದು 215 ಕೋಟಿ ಜನ, 25% ವರ್ಲ್ಡ್ GDP. ಈಗ ಹಿಂಗಿದೆ ಸಿಚುವೇಶನ್ ಅಂದ್ರೆ, ಅವ್ರು ಫೋನ್ ಮಾಡಿ, ಟ್ರಂಪ್ಗೆ ನೀವು ಫೋನ್ ಮಾಡಿ ಇವತ್ತರೊಳಗಡೆ ನೀವು ಡೀಲ್ ಸೈನ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನಾವ್ ಇನ್ನಷ್ಟು ಟ್ಯಾರಿಫ್ ಅನ್ನ ಹಾಕ್ತಿವಿ ಅಂತ ಹೆದರ್ಸ್ತಾ ಇದಾರೆ ಒಂದ್ ಕಡೆ. ಆಮೇಲೆ ನೀವು ಇವ್ರ ದೇಶದ ಜೊತೆ, ಇರಾನ್ ದೇಶದ ಜೊತೆಗೆ ನೀವೇನಾದ್ರೂ ಟ್ರೇಡ್ ಮಾಡ್ಕೊಂಡ್ರೆ 25% ಎಕ್ಸ್ಟ್ರಾ ಅಡಿಷನಲ್ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳು, ಅವತ್ತು ನಾವು ಚರ್ಚೆ ಮಾಡುವಾಗ ನಿಮ್ ಜೊತೆ ಅದನ್ನೇ ಮಾತಾಡ್ತಾ ಇದ್ವಿ, ಬೇರೆ ಬೇರೆ ದೇಶಗಳು ಒಂದು ಪೊಲಿಟಿಕಲ್ ಮೆಸೇಜ್ ಅನ್ನು ಕೊಡ್ಬೇಕಾಗತ್ತೆ. ಇಲ್ಲಪ್ಪ ನೀನು ದೊಡ್ಡವನೇ, ಇಲ್ಲ ಅಂತಲ್ಲ, ಆದ್ರೆ ನೀನ್ ಅನಿವಾರ್ಯನೂ ಅಲ್ಲ ಅನ್ನೋಂಥದ್ದನ್ನ ನಾವು ತಿಳಿಸ್ಬೇಕಾಗತ್ತೆ ಜಗತ್ತಿಗೆ. ಸೊ ಅದಕ್ಕೆ ಒಂದು ಇದು ನೀವು ಎಷ್ಟು ಇದನ್ನ
ತುಂಬಾ ದೊಡ್ಡ ಇದು ಹೌದಾ ಅಂತಂದ್ರೆ ನನ್ಗಂತೂ ಇದು ದೊಡ್ಡ ಐತಿಹಾಸಿಕ ಅಂತ ಯಾಕೆ ಅನ್ಸುತ್ತೆ ಅಂತಂದ್ರೆ ನೀವು ಅವ್ರಿಗೊಂದು ಮೆಸೇಜ್ ಕೊಡ್ತಾ ಇದ್ರ, ಅದನ್ನೇ ಅವರು ಹೇಳಿರೋದು. ಈವನ್ ಪ್ರೆಸಿಡೆಂಟ್ ಅವರು ಯುರೋಪ್ ಕಮಿಷನ್ ಪ್ರೆಸಿಡೆಂಟ್ ಅವ್ರು ಹೇಳಕ್ ಟ್ರೈ ಮಾಡಿರೋದು ಇದೊಂದು ವಿಶ್ವದಲ್ಲಿ ಒಂದು ದೊಡ್ಡ ಸಂಚಲನ ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದಾರೆ ಅವರು. ಯಾಕೆ ಇದು ಸಂಚಲನ ಉಂಟು ಮಾಡುತ್ತೆ ಅಂತಂದ್ರೆ ಇಷ್ಟು ಅಗಾಧವಾದ ಮಾರುಕಟ್ಟೆ, ಭಾರತಕ್ಕೂ ಅವ್ರಿಗೆ ಮಾರುಕಟ್ಟೆಯ ಅಗತ್ಯ ಇದೆ, ನಮಗೂ ಅವರ ತಂತ್ರಜ್ಞಾನ ಅವ್ರದ್ದು ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಅಗತ್ಯ ಇದೆ. ಈಗ ನೋಡಿ, ಹೆಚ್ಚು ಕಮ್ಮಿ ಲಾಸ್ಟ್ ಇಯರ್ದು ಡೇಟಾ ತಗೊಂಡ್ರೆ ನೀವು $136 ಬಿಲಿಯನ್ ಅಷ್ಟು ವ್ಯಾಪಾರ ನಾವು ಮಾಡ್ತಾ ಇದ್ವಿ. ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನು, ನಮ್ಗೆ ಇನ್ನು 10 ವರ್ಷದಲ್ಲಿ ಇದು ಡಬಲ್ ಆಗತ್ತೆ ಅನ್ನುವಂಥದ್ದು. ಈಗ ಇಮಿಡಿಯೇಟ್ ಆಗಿ ಬದಲಾವಣೆ ಆಗತ್ತಾ? ಆಗಲ್ಲ. ಯಾಕಂದ್ರೆ ಅಲ್ಲಿನೂ ಅದಕ್ಕೆ ಕ್ಲಿಯರ್ ಆಗಿ ಅವಾಗಲೇ ಒಬ್ರು ಕೋ ಪ್ಯಾನಲಿಸ್ಟ್ ಹೇಳ್ತಾ ಇದ್ರು, ಅದನ್ನು ಕೂಡ ಅಲ್ಲಿ ಯುರೋಪಿಯನ್ ಪಾರ್ಲಿಮೆಂಟ್ ಒಪ್ಕೋಬೇಕು, ಯುರೋಪಿಯನ್ ಕೌನ್ಸಿಲ್ ಅದನ್ನ ಮಾಡ್ಕೋಬೇಕು. ಆದ್ರೆ ಅವ್ರು ಇದು ನೋಡಿ, ಇದು ನೀವು ಗಮನಿಸಬೇಕಾಗಿರೋದೇನು ಅಂದ್ರೆ ಈ ಚರ್ಚೆ ನಡೆಯಕ್ ಶುರು ಆಗಿದ್ದು ಇವತ್ತಿಂದ ಅಲ್ಲ. 2007ರಿಂದ ಶುರು ಆಗಿತ್ತು ಇದು ಮಾತುಕತೆ. 2007ರಿಂದ ಮಾತುಕತೆ ಆಗಿದ್ದು 2013ರಲ್ಲಿ ನಿಂತಿತ್ತು. ಆದ್ರೆ 2022ರಲ್ಲಿ ಮತ್ತೆ ಶುರು ಆಗಿತ್ತು. ಅಂದ್ರೆ ಆಲ್ಮೋಸ್ಟ್ 19 ವರ್ಷ. ಈಗ ನಾವು ಒಂದು ಲೆವೆಲ್ಗೆ ಬರಕ್ಕೆ ಇನ್ನು 5-6 ತಿಂಗಳಿಗೆ ಕಾಯೋದೇನ್ ಕಷ್ಟ ಅಲ್ಲ. ಆದ್ರೆ ಮೆಸೇಜ್ ಕೊಟ್ಟಿರೋದು ದೊಡ್ಡ ವಿಚಾರ. ಯಾಕೆ 2022ರಲ್ಲಿ ಮತ್ತೆ ಮಾತುಕತೆ ಶುರು ಮಾಡಿದ್ವಿ ಅಂದ್ರೆ ಯುಕ್ರೇನ್ ರಷ್ಯಾ ಯುದ್ಧ ಶುರು ಆಯ್ತು. ಅವಾಗ ಏನಾಯ್ತು, ಇಲ್ಲ ಇದು ಹಿಂಗಾದ್ರೆ ಆಗೋದಿಲ್ಲ, ನಾವೆಲ್ಲರೂ ಅವಾಗ್ಲಿಂದನೇ ಒಂದು ಮನೋಭಾವ ಬದಲಾಯ್ತು. ಅಲ್ಲಿವರೆಗೂ ಯುರೋಪ್ ಅವ್ರಿಗೆ ಈ ತರ ಇಲ್ಲ, ಇದ್ರ ಮೇಲೆ ನಾವು ನಿಮ್ದು ಕಾರ್ಬನ್ ಎಮಿಷನ್ಸ್ ಜಾಸ್ತಿ ಇದೆ, ಅದಿದೆ ಇದಿದೆ ಅನ್ಕೊಂಡು ಅವ್ರು ನಮ್ ಜೊತೆಗೆ ಇಷ್ಟು ಸುಲಲಿತವಾಗಿ ಈ ಟ್ರೇಡ್ ಡೀಲ್ಗೆ ಒಪ್ಕೊಳ್ತಾ ಇರ್ಲಿಲ್ಲ. ಅಂದ್ರೆ ಇವಾಗ ಏನಾಗಿದೆ, ಅವ್ರಿಗೂ ಅನಿವಾರ್ಯ ಆಗಿದೆ, ನಮಗೂ ಒಂದು ಅನಿವಾರ್ಯ ಆಗಿದೆ, ವಿಶ್ವಕ್ಕೆ ಅನಿವಾರ್ಯವಾಗಿದೆ. ಹಾಗಂತ ಯುರೋಪ್ 27 ಬೇರೆ ಬೇರೆ ದೇಶಗಳ ಜೊತೆನೂ ಮಾಡ್ಕೊಳ್ತಾ ಇದೆ. ನೀವು ಇತ್ತೀಚೆಗೆ ನಾವು ಕೂಡ ಏನ್ ಮಾಡಿದೀವಿ ನೋಡಿ, 7 ತಿಂಗಳಲ್ಲಿ ನಾವು ಸಪರೇಟ್ ಟ್ರೇಡ್ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದೀವಿ. UK ಜೊತೆ ಮಾಡಿದೀವಿ, ಒಮಾನ್ ಜೊತೆಗೆ ಮಾಡ್ಕೊಂಡಿದೀವಿ, ನ್ಯೂಜಿಲೆಂಡ್ ಜೊತೆಗೆ ಮಾಡ್ಕೊಂಡಿದೀವಿ. ಈಗ ಈ 27 ಜೊತೆಗೆ ಒಟ್ಟಿಗೆ ಒಂದೇ ಸರಿಗೆ ಇದರಲ್ಲಿ ಅದಾಗಿದೆ. ಹಾಗೇನೆ ಯುರೋಪ್ ಕೂಡ ಬೇರೆ ಬೇರೆ ದೇಶಗಳ ಜೊತೆ ಮಾಡ್ಕೊಳ್ತಾ ಇದೆ. ಈಗ ಅವರು ಸೌತ್ ಅಮೆರಿಕಾ ಜೊತೆಗೆ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿದ್ದಾರೆ ಅಲ್ಲೊಂದು ದೇಶದ ಜೊತೆಗೆ. ಸೊ ಅಂದ್ರೆ ನಿಮ್ಗೆ ಇದೊಂದು ಮೆಸೇಜ್ ಕೊಡ್ತಾ ಇದೀವಿ. ನೀವು ಹಂಗಂತ ಇದು ಹೆಚ್ಚಾಗದೇ ಇಲ್ವಾ ನಮ್ಮಲ್ಲಿ ಟ್ರೇಡ್ ಅವ್ರ ಜೊತೆಗೆ? ಖಂಡಿತ ಹೆಚ್ಚಾಗತ್ತೆ. ನಾವು ಆಲ್ಟರ್ನೇಟಿವ್ಸ್ ನ ಹುಡುಕ್ಲೇಬೇಕು. ಯಾಕೆಂದ್ರೆ ಎಲ್ಲದಕ್ಕೂ ಡಿಕ್ಟೇಷನ್ ತಗೊಂಡು ಇಲ್ಲ ನೀನ್ ಹಿಂಗ್ ಮಾಡು ಅಂತ ಅನಿಸ್ಕೊಂಡು ಯಾವುದೇ ದೇಶ ಇರಕ್ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಬಂದಿರೋದ್ರಿಂದ ಇದು ನಮ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಇಂಪ್ಯಾಕ್ಟ್ ಆಗತ್ತೆ ಅಂತ ನನ್ಗೆ ಅನ್ಸುತ್ತೆ. ಆಮೇಲೆ ಒಂದೇ ಒಂದು ಪಾಯಿಂಟ್ ಏನಂದ್ರೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲೋ ಮಾಡಿದ್ದಾರೆ, ಆದ್ರೆ ಡೈರಿ ಮತ್ತೆ ಕೆಲವು ಪ್ರಾಡಕ್ಟ್ಸ್ ನ ಅಲೋ ಮಾಡಿದ್ದಾರೆ. ಓವರ್ ಆಲ್ ಈಗ ಪ್ರೊಸೆಸ್ಡ್ ಅದನ್ನ ಅಲೋ ಮಾಡಿದ್ದಾರೆ. ಬಟ್ ಏನಂದ್ರೆ ಫೈನ್ ಡೀಟೇಲ್ಸ್ ನಮ್ಗೆ 5-6 ತಿಂಗಳು ಹಿಡಿಯುತ್ತೆ, ಯಾವ್ದ್ರಲ್ಲಿ ಎಷ್ಟು ಏನು ಅನ್ನುವಂಥದ್ದು. ಈವನ್ ಈಗ ನಾವು ಬರೀ ಮೋಟಾರ್ ಕಾರ್ ಬಗ್ಗೆನೆ ಮಾತಾಡಿದ್ದು ಅಲ್ಲ ನಾನು ಹೇಳೋದು. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದಿ ಮೋಟಾರ್ ಕಾರ್, ಇಟ್ ಈಸ್ ಅಬೌಟ್ ದಿ ಓವರ್ ಆಲ್ ಗ್ಯಾಂಬಿಟ್. ನಮ್ಗೆ ಏನಿದೆ ಈಗ ಮೆಷಿನರಿ ಎಷ್ಟು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಅವ್ರ ಕಡೆಯಿಂದ, ಕೆಮಿಕಲ್ಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ, ಬೇಸ್ ಮೆಟಲ್ಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ, ಮಿನರಲ್ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ, ಟೆಕ್ಸ್ಟೈಲ್ಸ್ ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಇದೆಲ್ಲದರ ಮೇಲೂ ಪರಿಣಾಮ ಬೀರುತ್ತೆ, ಬರೀ ಅದು ಒಂದರ ಮೇಲೆ ಪರಿಣಾಮ ಅಲ್ಲ. ಆದ್ರೆ ಭಾರತ ಮತ್ತೆ ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನಾನು ಡೈರಿನಲ್ಲಿ ಮತ್ತೆ ಶುಗರ್ ಅಲ್ಲಿ ಕೊಡಲ್ಲ ಅನ್ನುವಂಥದ್ದನ್ನ ಇವತ್ತು ಮಾತುಕತೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು. ಭಾರತಕ್ಕೆ ಇದು ಯಾವಾಗ್ಲೂ ಟ್ರೇಡ್ ಅನ್ನೋದು ವಿನ್ ವಿನ್. ನೀವು ಗೆಲ್ಲಿ ನಾವು ಗೆಲ್ಬೇಕು, ನಾವು ಸೋತು ನೀವು ಗೆಲ್ಲಕ್ಕಾಗಲ್ಲ ಟ್ರೇಡ್ ಅಲ್ಲಿ. ಸೊ ಆ ಧರ್ಮಕ್ಕೆ ನಿಂತಿದೆ ಭಾರತ ಅಂತ ನನ್ಗೆ ಅನ್ಸುತ್ತೆ. ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ.